ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು IDP ಕೋಚಿಂಗ್ ರಣ್ಣ ಬೆಳಗಲಿ. ಇವತ್ತಿನಿಂದ ನಾವು 2024 SSC GDL ಕೇಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ನೋಡ್ಕೊಂಬರೋಣ. ಪ್ರಶ್ನೆ ಪತ್ರಿಕೆ ನೋಡೋಕ್ಕಿಂತ ಮೊದಲ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಅದ್ರ ಬಾಜುಕ್ಕೆ ಒಂದು ಬೆಲ್ ಐಕನ್ ಇರ್ತೈತೆ, ಅದನ್ನು ಒತ್ತಿರಿ. ಯಾಕಪ್ಪ ಅಂದ್ರೆ ನಾವೇನ್ರಿ ನೆಕ್ಸ್ಟ್ ವಿಡಿಯೋ ಬಿಟ್ಟು ಅಂದ್ರೆ ಪಟ್ನ ಫಸ್ಟಿಗೆ ನೋಟಿಫಿಕೇಶನ್ ನಿಮ್ಮ ತೆಕ್ಕ ಬರ್ತೈತಿ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಲಾಸ್ಟಿಗೆ ವಿಡಿಯೋ ಹೋಗೋದು ಮುಂದೆ ವಿಡಿಯೋ ಇಷ್ಟ ಆಗ್ತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಫಸ್ಟ್ನೇ ಕ್ವಶನ್ ನೋಡಿ ಬರ್ರಿ. ಭಾರತೀಯ ಸಂಗೀತ, ನೃತ್ಯ ಮತ್ತು ನಾಟಕ ವಿವಿಧ ಶೈಲಿಗಳ ಸಂರಕ್ಷಣೆ ಮತ್ತು ಪ್ರಚಾರಕ್ಕಾಗಿ ದೇಶದಲ್ಲಿ ಪ್ರದರ್ಶನ ಕಲೆಗಳ ಕ್ಷೇತ್ರದಲ್ಲಿ ಅತ್ಯುನ್ನತ ಸಂಸ್ಥೆಯಾದ ಸಂಗೀತ ನಾಟಕ ಅಕಾಡೆಮಿಯನ್ನು ಯಾವ ವರ್ಷದಲ್ಲಿ ಪ್ರಾರಂಭವಾಗಿತ್ತು? ಇದೆಲ್ಲ ಸುಮ್ಮ ಐತಿರಿ ಸ್ನೇಹಿತರೆ ಕ್ವಶನ್ ರೀ, ಬರೀ ಕ್ವಶನ್ ಏನು ಕೇಳ್ಯಾರ್ರಿ. ಸಂಗೀತ ನಾಟಕ ಅಕಾಡೆಮಿ ಯಾವ ವರ್ಷ ಪ್ರಾರಂಭ ಆಗಿತ್ತು ಕೇರ ರಗಡ್ ಹಾಕಿತ್ರಿ. ಅವ್ರೇನು ಕೇಳ್ಯಾರ ನೋಡಿ, ಸುತ್ತಿ ಬಳಸಿ ಏನು ಕೇಳ್ಯಾರಿ? ಭಾರತೀಯ ಸಂಗೀತ, ನೃತ್ಯ ಮತ್ತು ನಾಟಕದ ವಿವಿಧ ಶೈಲಿಗಳ ಸಂರಕ್ಷಣೆ ಮತ್ತು ಪ್ರಚಾರಕ್ಕಾಗಿ ದೇಶದಲ್ಲಿ ಪ್ರದರ್ಶನಗಳ ಕಲೆಗಳ ಕ್ಷೇತ್ರದಲ್ಲಿ ಅತ್ಯುನ್ನತ ಸಂಸ್ಥೆಯಾದ ಸಂಗೀತ ನಾಟಕ ಅಕಾಡೆಮಿ ಯಾವ ವರ್ಷದಲ್ಲಿ ಪ್ರಾರಂಭ ಆಗ್ತದೆ ಕೇಳ್ಯಾರ. ಇದಕ್ಕೆ ಆನ್ಸರ್ ಯಾವುದಕ್ಕತ್ತೆ ಅಂದ್ರೆ 1990 ಆಗಂಗಿಲ್ಲ ರೀ, 1953 ಏನಾಕತ್ರಿ ಸರಿಯಾದ ಉತ್ತರ ಆಕತ್ತೆ. ಆಮೇಲೆ ಇದೇ ರೀತಿ ಇನ್ಯಾವುದ್ರ ಪ್ರಶಸ್ತಿಗಳು ಬರ್ತಾವೆ ರೀ. ಭಾರತ ರತ್ನ ಪ್ರಶಸ್ತಿ ಬರ್ತೈತೆ ರೀ. ಆಮೇಲೆ ಪದ್ಮ ಅವಾರ್ಡ್ಸ್ ಅತ್ತೆ ಬರ್ತಾರೆ, ಪದ್ಮ ಪ್ರಶಸ್ತಿಗಳತ್ತೆ ಬರ್ತಾವೆ. ಅವ ಸ್ಥಾಪನೆ ಸ್ಟಾರ್ಟ್ ಆಗ್ಯಾವತ್ತೇಳಿ ನಿಮ್ಗೆ ಕ್ವಶನ್ ಕೇಳ್ತಾರೆ, ಅದನ್ನ ನೋಡ್ಬಾರಿ. ಫಸ್ಟ್ನೇದಾದ್ರೆ ಭಾರತ ರತ್ನ. ಭಾರತ ರತ್ನ ಯಾವ ವರ್ಷದಲ್ಲಿ ಪ್ರಾರಂಭ ಆಗಿತ್ತು ಅಂದ್ರೆ 1954 ಪ್ರಾರಂಭ ಆಗೈತಿ. ಅದೇ ರೀತಿ ಪದ್ಮ ಪ್ರಶಸ್ತಿಗಳು ಯಾವ ವರ್ಷದಲ್ಲಿ ಪ್ರಾರಂಭ? ಪದ್ಮ ಪ್ರಶಸ್ತಿಗಳು ಪದ್ಮ ಪ್ರಶಸ್ತಿ ಯಾವಾಗ ಸ್ಟಾರ್ಟ್ ಆಗ್ಯಾವ್ರಿ? 1954 ಸ್ಟಾರ್ಟ್ ಆಗ್ಯಾವ್ರಿ. ಪದ್ಮ ಪ್ರಶಸ್ತಿ ಅಂದ್ರೆ 3 ಪದ್ಮ ಅವಾರ್ಡ್ಸ್ ಬರ್ತಾವ್ರಿ, 3 ಪದ್ಮ ಪ್ರಶಸ್ತಿಗಳು ಬರ್ತಾವ್ರಿ. ಅವು ಯಾವ ಅಂದ್ರೆ ಸ್ನೇಹಿತರೆ, ಒಂದೇದ್ರಿ ಪದ್ಮ ವಿಭೂಷಣ, ಎರಡನೇದು ಯಾವ್ದಂದ್ರೆ ಪದ್ಮ ಭೂಷಣ, ಮೂರನೇದು ಯಾವಂದ್ರೆ ಸ್ನೇಹಿತರೆ ಪದ್ಮ ಶ್ರೀ. ನಿಮ್ಮ ಕ್ವಶನ್ ಕೇಳ್ತಾರೆ ಸ್ನೇಹಿತರೆ, ಭಾರತದಲ್ಲಿ ಅತ್ಯುನ್ನತವಾದ ನಾಗರಿಕ ಪ್ರಶಸ್ತಿ ಯಾವ್ದತ್ತೆ ಕೇಳ್ಯಾರ? ನೀವು ಯಾವ್ದು ಹಾಕ್ಬೇಕು? ಭಾರತ ರತ್ನ ಐತ್ಲಿ ಅದನ್ನ ಹಾಕ್ಬೇಕು. ಏನೈತೆ ಕೇಳ್ತಾರೆ ಕ್ವಶನ್? ಭಾರತದ ಅತ್ಯುನ್ನತವಾದ ನಾಗರಿಕ ಪ್ರಶಸ್ತಿ, ಭಾರತದ ಅತ್ಯುನ್ನತವಾದ ನಾಗರಿಕ ಪ್ರಶಸ್ತಿ ಯಾವುದಪ್ಪ ಅಂದ್ರ ಆನ್ಸರ್ ಏನಾಕತಿ? ಭಾರತ ರತ್ನ ಆಕತಿ. ಭಾರತ ರತ್ನ ಪ್ರಶಸ್ತಿ ಯಾವ ವರ್ಷ ಸ್ಥಾಪನೆ ಆಯ್ತು? 1954 ಸ್ಥಾಪನೆ ಆಯ್ತು. ಆಮೇಲೆ ನೋಡ್ರಿ ಪದ್ಮ ಪ್ರಶಸ್ತಿಗಳು ಅತ್ಯುನ್ನತ ಪ್ರಶಸ್ತಿ ಯಾವ್ದತ್ತ ಕೇಳಿ ನಿಮಗೆ ಪದ್ಮ ವಿಭೂಷಣ ಹಾಕ್ಬೇಕ್ರಿ. ರ್ಯಾಂಕಿಂಗ್ ರೀ, ಪದ್ಮ ವಿಭೂಷಣ ಫಸ್ಟ್ ಬರ್ತೈತೆ, ಅದ್ರ ಕೆಳಗೆ ಯಾವ್ದ್ರಿ ಪದ್ಮ ಭೂಷಣ. ಯಾವ ರೀತಿ ರ್ಯಾಂಕಿಂಗ್ ಬರ್ತದೆ ಅದೇ ರೀತಿ ರ್ಯಾಂಕಿಂಗ್ ಇರ್ತದೆ, ಸ್ಟೆಪ್ ಬೈ ಸ್ಟೆಪ್. ಅತ್ಯುನ್ನತದ ಪದ್ಮ ಅವಾರ್ಡ್ಸ್ ಅಲ್ಲಿ ಪದ್ಮ ಪ್ರಶಸ್ತಿಗಳಲ್ಲಿ ಅತ್ಯುನ್ನತದ ಅವಾರ್ಡ್ ಯಾವ್ದತ್ತೆ ಕೇಳಿರ ನಿಮಗೆ? ನಾ ಯಾವ್ದ್ರ ಬಗ್ಗೆ ಮಾತಾಡ್ತೀವೋ ಪದ್ಮ ಪ್ರಶಸ್ತಿಗಳ ಬಗ್ಗೆ ಮಾತ್ರ ಮಾತಾಡ್ತೀವಿ ಸ್ನೇಹಿತರೆ. ಭಾರತದ ಅತ್ಯುನ್ನತದ ನಾಗರಿಕ ಪ್ರಶಸ್ತಿ ಯಾವ್ದತ್ತೆ ಕೇಳಿರ ಭಾರತ ರತ್ನ. ಅದು ಮುಗೀತು ಕ್ವಶನ್. ಇನ್ನೊಂದು ಕ್ವಶನ್ ಏನ್ರಿ? ಪದ್ಮ ಪ್ರಶಸ್ತಿಗಳಲ್ಲಿ ಅತ್ಯುನ್ನತದ ಪ್ರಶಸ್ತಿ ಯಾವುದು? ರ್ಯಾಂಕಿಂಗ್ನಾಗ ಟಾಪ್ನಾಗ ಯಾವ್ದು ಬರ್ತೈತಿ ಕೇಳ್ಯಾರ. ಯಾವ್ದು ಬರ್ತೈತೆ ಕೇಳಿರ ಅಂದ್ರೆ ಪದ್ಮ ವಿಭೂಷಣ ಫಸ್ಟ್ ಬರ್ತೈತ್ರಿ, ಪದ್ಮ ವಿಭೂಷಣ ಫಸ್ಟ್ ರೀ ರ್ಯಾಂಕಿಂಗ್ನಾಗ. ಇದು ಪದ್ಮ ಭೂಷಣ 2 ರೀ, ಪದ್ಮಶ್ರೀ 3ನೇ ರ್ಯಾಂಕ್ನಾಗ ಬರ್ತೈತ್ರಿ. ಹೌದಾ ಸ್ನೇಹಿತರೆ? ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬರ್ರಿಲ್ಲ. ನೆಕ್ಸ್ಟ್ ಪ್ರಶ್ನೆ ಏನೈತಿ? ಮಾನವನ ದೇಹದಲ್ಲಿ ಹಲ್ಲುಗಳ ದಂತ ಕವಚವನ್ನು ರೂಪಿಸುವ ವಸ್ತುವಿನ ಹೆಸರೇನು? ದಂತ ಕವಚ ಇಂಗ್ಲಿಷ್ನಾಗ ಏನಂತಾರೆ? ಎನಾಮೆಲ್. ಏನ್ರಿ? ಎನಾಮೆಲ್. ದಂತ ಕವಚ ಎನಾಮೆಲ್. ಮಾನವನ ದೇಹದಲ್ಲಿ ಹಲ್ಲುಗಳ ದಂತ ಕವಚವನ್ನು ರೂಪಿಸುವ ವಸ್ತುವಿನ ಹೆಸರೇನು? ಎನಾಮೆಲ್. ಯಾವ ವಸ್ತುವಿನ ಆಗಿರುತ್ತೆ? ರಾಸಾಯನಿಕ ವಸ್ತು ಯಾವುದತ್ತೆ ಕೇಳಿದ್ರೆ ನಿಮ್ಮ ಕ್ವಶನ್ ಯಾವ್ದಾಕಂದ್ರ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪ್ಸೈಡ್. ಏನ್ರಿ? ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪ್ಟೈಟ್. ಆಮೇಲೆ SCl ಬಗ್ಗೆ ಅಂತ ಗೊತ್ತೈತ್ರಿ? SCl
SCl ರೀ. ಆಮ್ಯಾಗ ಸೋಡಿಯಂ ಏನ್ರಿ ಫಾರ್ಮುಲಾ Na ಆಕತಿ. ಆಮೇಲೆ ಇದ್ರ ಸೈಂಟಿಫಿಕ್ ನೇಮ್ ಐತ್ರಿ, ಇದನ್ನ ಲ್ಯಾಟಿನ್ ವರ್ಡ್ನಾಗ ಏನತ್ತಾರೆ ನಟ್ರಿಯಂ ಮತ್ತೆ ಕರೀತಾರೆ. ಈ ಹೆಸರಿನಿಂದ ಏನು ಮಾಡೈತ್ರಿ ಎಣ್ಣೆ ತೊಗೊಂಡು ಏನು ಮಾಡ್ಯಾಡ್ರಿ ಸೋಡಿಯಂಗೆ ಎಣ್ಣೆ ಹತ್ತಿ ಇಟ್ಟಾರ್ರಿ. ಆಮೇಲೆ Ca ರೀ ಕ್ಯಾಲ್ಸಿಯಂ. ಆಯ್ತಾ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಬರಲಿ. ಈ ಕೆಳಗಿನಲ್ಲಿ ಯಾವುದು ನೀರಿನ ಸಂರಕ್ಷಣೆಗೆ ಸಹಾಯ ಮಾಡುತ್ತದೆ? ಕ್ವಶನ್ ಅಂತ ಈಜಿ, ಎಲ್ಲ ಜನರಲ್ ಕ್ವಶನ್ ರೀ. ನಿಮಗೆ ನೀವು ವಿಚಾರ ಮಾಡಿ ಆನ್ಸರ್ ಹಾಕುವಂಥ ಕ್ವಶನ್ ರೀ. ಏನು ಕೊಟ್ಟಾರ ನೋಡಲಿ, ಒಂದೇದೇನು ಕೇಳಿರಿ, ಅವುಗಳ ಜನಸಂಖ್ಯೆಯನ್ನು ಕಡಿಮೆ ಮಾಡುವ ಪ್ರಾಣಿಗಳನ್ನು ಕೊಲ್ಲುವುದು. ಇದಾಕತ್ತೇನ್ರಿ ಕೆಳಗಿನಲ್ಲಿ ಯಾವುದು ನೀರಿನ ಸಂರಕ್ಷಣೆಗೆ ಸಹಾಯ ಮಾಡು. ನೀರಿನ ಸಂರಕ್ಷಣೆಗೆ ಸಹಾಯ ಯಾವುದು ಮಾಡ್ತೈತೆ ಕೇಳ್ಯಾರ. ನಿಮ್ಗೆ ಏನು ಕೇಳ್ಯಾರ ಕ್ವಶನ್ನ? ನೀರಿನ ಸಂರಕ್ಷಣೆಗೆ ಸಹಾಯ ಯಾವುದು ಮಾಡ್ತೈತೆ ಕ್ವಶನ್ ಕೇಳ್ಯಾರ. ಅದಕ್ಕೆ ಒಂದೇ ನೋಡ್ರಲ್ಲ, ಅವುಗಳ ಜನಸಂಖ್ಯೆಯನ್ನು ಕಡಿಮೆ ಮಾಡಲು ಪ್ರಾಣಿಗಳನ್ನು ಕೊಲ್ಲುವುದರಿಂದ ನೀರಿನ ಸಂರಕ್ಷಣೆ ಮಾಡ್ಬೋದನ್ರಿ ಸ್ನೇಹಿತರೆ? ಅದಂತರೂ ಆಗೋದಿಲ್ಲ, ತಪ್ಪ್ರಿ. ಆಮೇಲೆ ನೀರಿನ ಸಂಸ್ಕರಣಾ ಘಟಕಗಳ ಸ್ಥಾಪನೆ ಇದು ಆಗ್ಬೋದ್ರಿ, ಒಂದು ಸ್ವಲ್ಪ ಲೆಕ್ಕದಾಗ ಐತ್ರಿ. ಕುಡಿಯುವ ನೀರಿನ ಸಂಸ್ಕರಣಾ ಘಟನೆ ರೀ. ಕುಡಿಯುವ ನೀರಿನ ಸರಬರಾಜನ್ನು ಅರ್ಧದಷ್ಟು ಕಡಿಮೆ ಮಾಡುವುದು. ಕುಡಿಯುವ ನೀರಿನ ಸರಬರಾಜನ್ನು ಕಡಿಮೆ ಮಾಡೋದ್ರಿಂದ ನೀರಿನ ಸಂರಕ್ಷಣೆ ಮಾಡ್ಬೋದು. ಅಂದರೆ ಅಪಾರವಾದ ನೀರು ಇರ್ತೈತ್ರಿ, ಅದನ್ನ ಸಂರಕ್ಷಣೆ ಮಾಡೋದ್ರಿಂದ ಏನಾದ್ರು ಇದಾಕತ್ತೇನ್ರಿ, ಸರಬರಾಜನ್ನು ಸ್ಟಾಪ್ ಮಾಡೋದ್ರಿಂದ ನೀರು ಸೇವನೆ ಮಾಡ್ಬೋದನ್ರಿ? ಆಗೋದಿಲ್ಲ. ಸೇವನೆ ಅಲ್ಲ, ಸಂರಕ್ಷಣೆ ಮಾಡೋಕತ್ತೇನ್ರಿ ಸ್ನೇಹಿತರೆ? ಅದಾಗೋದಿಲ್ಲ, ಇದು ಆಗೋದಿಲ್ಲ. ಮಳೆ ನೀರಿನ ಕೊಯ್ಲು, ಹೌದ್ರಿ, ಮಳೆ ನೀರಿನ ಕೊಯ್ಲಿಂದ ಆಗ್ಬೋದು. ಅಪಾರವಾದ ಮಳೆ ಆಗೋದ್ರಿಂದ ಏನಾಕತ್ರಿ, ಮಳೆ ನೀರು ಕೊಯ್ಲು ಅಲ್ಲೆಲ್ಲ ಏನು ಮಾಡಿದ್ರೆ ನೀರು ಹಿಂಗೆ ಹಾಕೊಂಡು ಸ್ಥಾನಗಳು ಮಾಡಿದ ತಿಕ್ಕೋರಿ, ಅವಾಗ ಏನಾಕತಿ ನೀರು ಹಿಂಗಿ ಸಂರಕ್ಷಣೆ ಅಂದ್ರೆ ಗ್ರೌಂಡ್ನಲ್ಲಿ ಸಂರಕ್ಷಣೆ ಆಗಿರ್ತೈತೆ ರೀ. ನಮ್ಮ ಬೋರ್ವೆಲ್ದವಲ್ಲ ರೀ, ಬೋರ್ವೆಲ್ ಎಲ್ಲಿಂದ ನೀರು ಬರ್ತೈತೆ ರೀ? ಗ್ರೌಂಡ್ ವಾಟರ್ ನೀರಿನ ನೆಲದಲ್ಲಿ ಇವು ಇರ್ತಾವೆ ರೀ. ಇನ್ನು ಜರಿಗಳ ಕೇಳಿರ್ಬೋದು ನೀವು, ಜರಿಗಳ ಮುಖಾಂತರ ಏನಾಕತ್ರಿ ನೀರು ಮೇಲೆ ಎದ್ದು ಬರ್ತೈತೆ ಬೋರ್ ಹೊಡೆದಾಗ ರೀ. ಅವಾಗ ಸರಿಯಾದ ಉತ್ತರ ಯಾವ್ದಾಕತ್ರಿ? ಇದಕ್ಕೆ ನೀರಿನ ಕೊಯ್ಲು ಆಕತ್ರಿ. ಇದು ಆಗೋದಿಲ್ಲ ರೀ ಸ್ನೇಹಿತರೆ, ಇದು ತಪ್ಪಾಗತ್ತೆ ರೀ. ಮಳೆ ನೀರಿನ ಕೊಯ್ಲು ಸರಿಯಾದ ಉತ್ತರ ರೀ. ನೆಕ್ಸ್ಟ್ ಸ್ಲೈಡ್ ನೋಡೋಣ ಬರೀಲಿ. ಋಗ್ವೇದದಲ್ಲಿ ಬರೆದ ಪ್ರಾರ್ಥನೆಗಳನ್ನು ಈ ಕೆಳಗಿನ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಋಗ್ವೇದದಲ್ಲಿ ಬರೆದ ಪ್ರಾರ್ಥನೆಗಳನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಅಂತ ಕ್ವಶನ್ ಕೇಳ್ಯಾರ ಸ್ನೇಹಿತರೆ. ಇದಕ್ಕೆ ಆನ್ಸರ್ ಯಾವುದಾಕತಿ? ಅಂದ್ರೆ ಸೂಕ್ತ ಆಕತಿ. ನಮ್ಮ ಭಾರತದಲ್ಲಿ ಒಟ್ಟು ವೇದಗಳು ಎಷ್ಟದಾವ ಅಂದ್ರೆ 4 ಅದಾರ. ವೇದಗಳು ಎಷ್ಟದಾವ ಅಂದ್ರೆ ಸ್ನೇಹಿತರೆ 4 ವೇದಗಳದಾವ. ವೇದಗಳು 4. ಅವು ಯಾವ್ಯಾವ ರೀ? ಒಂದನೇದು ಋಗ್ವೇದ. ಎರಡನೇದು ಯಾವುದಂದ್ರೆ ಯಜುರ್ವೇದ. ಮೂರನೇದು ಯಾವುದಪ್ಪ ಅಂದ್ರೆ ಅಥರ್ವಣ ವೇದ. ನಾಲ್ಕನೇದು ಯಾವುದಂದ್ರೆ ಸಾಮವೇದ. ಏನು ಕೇಳ್ಯಾರ ನಿಮ್ಮ ಕ್ವಶನ್ ರೀ? ಋಗ್ವೇದದಲ್ಲಿ ಬರೆದ ಪ್ರಾರ್ಥನೆಗಳು ಈ ಕೆಳಗಿನ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಕೇಳ್ಯಾರಿ. ಋಗ್ವೇದದಲ್ಲಿ ಬರೆದ ಪ್ರಾರ್ಥನೆಗಳು ಸೂಕ್ತದಿಂದ ಹೆಸರಿಡಲಾಗಿತ್ತು ರೀ. ಋಗ್ವೇದದಲ್ಲಿ ಏನು ಕಂಡು ಬರ್ತೈತೆ ಅಂದ್ರೆ ಮಂತ್ರಗಳು ಕಂಡು ಬರ್ತಾವೆ ರೀ. ಋಗ್ವೇದದಲ್ಲಿ ಮಂತ್ರಗಳು ಕಂಡು ಬರ್ತಾವೆ ಸ್ನೇಹಿತರೆ. ಮಂತ್ರಗಳು. ಆಮೇಲೆ ರೀ ಯಜುರ್ವೇದದಲ್ಲಿ ಯಜ್ಞ ಮತ್ತು ಯಗಾದಿಗಳು. ಆಮೇಲೆ ರೀ ಅಥರ್ವಣ ವೇದದೊಳಗೆ ಮಾಟ ಮಂತ್ರ. ಸಾಮವೇದ ಎದಕ್ಕೆ ಫೇಮಸ್ ಅಂದ್ರೆ ಸಂಗೀತ. ಸಾಮವೇದ ಸಂಗೀತ. ಋಗ್ವೇದ ಅಂದ್ರೆ ಏನ? ಮಂತ್ರಗಳು ಕಂಡು ಬರ್ತಾವ. ಋಗ್ವೇದದಲ್ಲಿ ಅತಿ ಹೆಚ್ಚಾಗಿ ಕಂಡು ಏನ್ರಿ? ಮಂತ್ರಗಳು ಕಂಡು ಬರ್ತಾವ್ರಿ. ಮಂತ್ರಗಳಾತ್ರಿ, ಶ್ಲೋಕಗಳಾಯ್ತ್ರಿ. ಆಮೇಲೆ ಯಜುರ್ವೇದದೊಳಗೆ ಯಗಾದಿಗಳು ರಾಜಾರ ಮಾಡ್ತಿದ್ರಿ. ಏನು ಮಾಡ್ತಾರೆ? ಯಜ್ಞಗಳು ಮಾಡ್ತಿದ್ರಿ. ಅವು ಕಂಡು ಬರ್ತಾವ್ರಿ. ಆಮೇಲೆ ಅಥರ್ವಣ ವೇದದೊಳಗೆ ಯಾವ ಕಂಡು ಬರ್ತಾರೆ? ಮಾಟ ಮಂತ್ರ ಮಾಡೋದ್ರಿ. ಸಾಮವೇದದೊಳಗೆ ಏನು ಕಂಡು ಬರುತ್ತೆ ಅಂದ್ರೆ ಸಂಗೀತದ ಬಗ್ಗೆ ಮಾಹಿತಿ ಕಂಡು ಬರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಸ್ಲೈಡ್ ನೋಡ್ ಬರೀಲೆ. ನೆಕ್ಸ್ಟ್ ಕ್ವಶನ್ ಏನಿತ್ತು ನೋಡ್ರಿಲ್ಲ. ಗೋವಾ ರಾಜ್ಯದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪರಿಶಿಷ್ಟ ಪಂಗಡಗಳ ಕಡೆಗೆ ಪ್ರಾತಿನಿಧ್ಯದ ಮರು ಯೋಜನೆ 2024 ಮಸೂದೆಯ ಅಡಿಯಲ್ಲಿ ರಾಜ್ಯದಲ್ಲಿ ಸಮುದಾಯಗಳಿಗೆ ಸೇರಿದ ವ್ಯಕ್ತಿಗಳ ಜನಸಂಖ್ಯೆ ಅಂದಾಜು ಜನಗಣತಿ ಆಯುಕ್ತರನ್ನು ನೇಮಿಸುವವರು ಯಾರು?
ಅಂದ್ರೆ ಏನು ಕೇಳೋರು, ವ್ಯಕ್ತಿಗಳ ಜನಸಂಖ್ಯೆಯ ಅಂದಾಜು ಜನಗಣತಿ ಆಯುಕ್ತರನ್ನು ನೇಮಿಸುವ ಅಧಿಕಾರ ಯಾರಿಗಿದೆ? ಜನಗಣತಿ ಆಯುಕ್ತರನ್ನು ನೇಮಿಸುವ ಅಧಿಕಾರ ಯಾರಿಗಿದೆ ಅಂತ ಕೇಳ್ಯಾರ. ಕ್ವಶನ್ ಏನು ಕೇಳ್ಯಾರಿ? ಜನಗಣತಿಯ ಆಯುಕ್ತರನ್ನು ನೇಮಿಸುವ ಅಧಿಕಾರ ಯಾರಿಗೈತೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಐತ್ರಿ. ಸುಪ್ರೀಂ ಕೋರ್ಟಿಗೂ ಇಲ್ಲ, ಕೇಂದ್ರ ಸರ್ಕಾರಕ್ಕೂ ಇಲ್ಲ, ರಾಜ್ಯ ಸರ್ಕಾರಕ್ಕೂ ಇಲ್ಲ. ಯಾವುದಕ್ಕೈತೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಐತ್ರಿ. ನೆಕ್ಸ್ಟ್ ಲೈನ್ ನೋಡೋಣ ಬರ್ರಿ ಸ್ನೇಹಿತರೆ. 7ನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಅನಧಿಕೃತ ವಲಯದ ಸ್ವಯಂ ಉದ್ಯೋಗಿ ಮಹಿಳೆಯರು ಮತ್ತು ಮಹಿಳೆಯರ ಕುರಿತ ರಾಷ್ಟ್ರೀಯ ಆಯೋಗದ ಮಂಡಿಸಿದ ಸಮಗ್ರ ವರದಿಯ ಶೀರ್ಷಿಕೆ ಏನು? ಏನು ಕೇಳ್ಯಾರಿ? 7ನೇ ಪಂಚವಾರ್ಷಿಕ ಯೋಜನೆ ಅವಧಿಯ ಅನಧಿಕೃತ ವಲಯದ ಸ್ವಯಂ ಉದ್ಯೋಗಿ ಮಹಿಳೆಯರು ಮತ್ತು ಮಹಿಳೆಯರ ಕುರಿತ ರಾಷ್ಟ್ರೀಯ ಆಯೋಗವು ಮಂಡಿಸಿದ ಸಮಗ್ರ ವರದಿಯ ಶೀರ್ಷಿಕೆ ಏನು ಅಂತ ಕೇಳೋ ಕ್ವಶನ್ ರೀ. ಇದಕ್ಕೆ ಆನ್ಸರ್ ಏನಕ್ಕತ್ತೆ ಅಂದ್ರೆ ಶ್ರಮಶಕ್ತಿ. ಇದಕ್ಕೆ ಆನ್ಸರ್ ಏನಕ್ಕತಿ? ಶ್ರಮಶಕ್ತಿ. ಏನು ಕೇಳ ನೋಡ್ರಿ, ರಾಷ್ಟ್ರೀಯ ಆಯೋಗವು ಮಂಡಿಸಿದ ಸಮಗ್ರ ವರದಿಯ ಶೀರ್ಷಿಕೆ ಏನು? ಇದನ್ನ ಕೇಳ್ಯಾರಿ. ಏನತ್ತೆ ಹೆಸರಿಟ್ಟು ಕರೆದಾರ್ರಿ ಅದಕ್ಕತ್ತೆ ಕೇಳ್ಯಾರ. ಎದಕ್ರಿ? 7ನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಅನಧಿಕೃತ ವಲಯ ಸ್ವಯಂ ಉದ್ಯೋಗಿ ಮಹಿಳೆಯರು ಮತ್ತು ಮಹಿಳೆಯರ ಕುರಿತ ರಾಷ್ಟ್ರೀಯ ಆಯೋಗವು ಮಂಡಿಸಿ ಸಮಗ್ರ ವರದಿಯ ಶೀರ್ಷಿಕೆ ಏನಂತೆ ಕೇಳಿದಕ್ಕೆ ಆನ್ಸರ್ ಏನಕ್ಕತಿ? ಶ್ರಮಶಕ್ತಿ ಆಗ್ತದೆ. ಇಲ್ಲಿ ನೋಡ್ರಿ ಪಂಚವಾರ್ಷಿಕ ಯೋಜನೆ ಮತ್ತು ಪಂಚವಾರ್ಷಿಕ ಯೋಜನೆ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಂಬರೋಣ ಬರ್ರಿ. ಪಂಚವಾರ್ಷಿಕ ಯೋಜನೆ ಎಷ್ಟು ಪಂಚವಾರ್ಷಿಕ ಯೋಜನೆ ಇದಾವ್ರಿ? ಟೋಟಲ್ 12 ಪಂಚವಾರ್ಷಿಕ ಯೋಜನೆ. ಎಷ್ಟು ಅದಾವ್ರಿ? 12 ಪಂಚವಾರ್ಷಿಕ ಯೋಜನೆ. 12 ಎಷ್ಟು ಅದಾವ್ರಿ? ಟೋಟಲ್ 12 ಅದಾವ್ರಿ. 12. ಒಂದೇದು ಯಾವಾಗ ರೀ? 1ನೇದು ರೀ. ಡೈರೆಕ್ಟಾಗಿ ಇಯರ್ ಬರೆದು ಬಿಡೋಣ್ರಿ. 1951ರಿಂದ 56 ರೀ. 2ನೇದು ರೀ 1956ರಿಂದ 61 ರೀ. 3ನೇದು ರೀ 1961ರಿಂದ 66 ರೀ. ಅದಾದ್ಮ್ಯಾಗ ಮತ್ತೆ 2 ವರ್ಷ ಗ್ಯಾಪ್ ರೀ ಸ್ನೇಹಿತರೆ. 2 ವರ್ಷ ಗ್ಯಾಪ್ ರೀ. 2 ವರ್ಷ 2 ಇಯರ್ಸ್ ಗ್ಯಾಪ್. 2 ವರ್ಷ ಯಾವ ಪ್ಲಾನು ಮಾಡಿಲ್ರಿ. ಆಮೇಲೆ ಯಾವಾಗ್ರಿ? 4ನೇದು ಯಾವಾಗ ಚಲೋ ಆತ್ರಿ? 1969ರಿಂದ 74 ತನಕ ಆತ್ರಿ. 1969ರಿಂದ 74 ತನಕ ರೀ. 5ನೇ ಪಂಚವಾರ್ಷಿಕ ಯೋಜನೆ ಯಾವಾಗ ಆತಂದ್ರೆ 1974ರಿಂದ 78. ಹೌದಾ ಸ್ನೇಹಿತರೆ? ಇದಾದ್ಮ್ಯಾಗ ಯಾವುದಪ್ಪ ಅಂದ್ರೆ 5ನೇದು ಆತು. ಇನ್ನು 6ನೇದು 1978 ಅನ್ರಿ. 78 ಆದ್ಮೇಲೆ ಮತ್ತೆ 2 ವರ್ಷ ಗ್ಯಾಪ್ ಆತ್ರಿ. 78 ಆದ್ಮ್ಯಾಗ ಮತ್ತೆ 78, 79, 80. 80ರಿಂದ ಮತ್ತೆ ಚಾಲು ಆತ್ರಿ. 80ರಿಂದ 85 ಮತ್ತು ರೀ. 7ನೇದು ರೀ 1985ರಿಂದ 90 ರೀ. ಮತ್ತು 8ನೇದು ರೀ 1 ವರ್ಷ ಮತ್ತೆ ಗ್ಯಾಪ್ ಆತ್ರಿ. 91 ಗ್ಯಾಪ್ ಆತ್ರಿ. ಮತ್ತು 1992ರಿಂದ 97 ರೀ. ಅದಾದ್ಮ್ಯಾಗ ರೀ 9ನೇದು ರೀ 1997ರಿಂದ 2002. 10ನೇದು ರೀ 2002ರಿಂದ 2007. 2011ನೇದು ರೀ 2007ರಿಂದ 2012. ಹೌದಾ ಸ್ನೇಹಿತರೆ? ಇಲ್ಲಿ ನೋಡ್ರಿ, ಏನು ಇಂಪಾರ್ಟೆಂಟಪ್ಪ ಅಂದ್ರೆ ಇದ್ರೊಳಗೆ 1ನೇ ಪಂಚವಾರ್ಷಿಕ ಯೋಜನೆ ಏನಂತೇಳಿ ಕರೆದಪ್ಪ ಅಂದ್ರೆ ಹೆರಾಲ್ಡ್ ಡಾಮರ್ ಮಾಡಲ್. ಏನ್ರಿ? ಹೆರಾಲ್ಡ್ ಡಾಮರ್ ಮಾಡಲ್ ಅಂತ ಕರೆದ್ರಿ. ಆಮೇಲೆ 2ನೇದು ಏನಂತ ಕೇಳಿರಿ ಕರೆದ್ರಿ? PC ಮಹಾಲ್ನೋಬಿಸ್. ರೀ. ಆಮೇಲೆ ಇದಾದ್ಮೇಲೆ ಸ್ನೇಹಿತರೆ 5ನೇದು ಇಂಪಾರ್ಟೆಂಟ್. 5ನೇದಕ್ಕೆ ಏನಂತ ಕರೆದ್ರಂದ DP ಧರ್ ಮಾಡಲತ್ತೆ ಕರೆದ್ರಿ. ಆಮೇಲೆ ಇದಾದ್ಮ್ಯಾಗ ರೀ 7ನೇದಕ್ಕೆ ಏನಕ್ಕಂದ್ರೆ ಜಾನ್ ಮಿಲ್ಲರ್ ಮಾಡಲ್. ಇವಷ್ಟೇ ಇಂಪಾರ್ಟೆಂಟ್ ಸ್ನೇಹಿತರೆ ಪಂಚವಾರ್ಷಿಕ ಯೋಜನೆ. ಈ ಯಾವ ಏನೇನತ್ತೆ ಹೆಸರಿಟ್ಟು ಇನ್ನೊಂದು ಹೆಸರು ಏನಪ್ಪ ಅಂದ್ರೆ 1ನೇದಕ್ಕೆ
ಹೆರಾಲ್ಡ್ ಅಮರ್ ಮಾಡ್ಲತ್ತಿ ಕರೆದ್ರಿ. 2ನೇ ಪಂಚವಾರ್ಷಿಕ ಯೋಜನೆ PC ಮಾಲ್ನೋಬಿಸ್ ಮಾಡ್ಲತ್ತಿ ಕರೆದ್ರಿ. ಆಮೇಲೆ 3ನೇದಿಲ್ಲ 4ನೇದಕ್ಕೆ ಹೆಸರಿಲ್ಲ. 5ನೇದಕ್ಕೆ ಏನತ್ತಿ ಕರೆದ್ರೆ DP ದಾರ್ ಮಾಡ್ಲತ್ತಿ ಕರೆದ್ರಿ. ಆಮೇಲೆ 6ನೇದಿಲ್ಲ 7ನೇದು ಏನತ್ತಿ ಕರೆದ್ರೆ ಜಾನ್ ಮಿಲ್ಲರ್ ಮಾಡ್ಲತ್ತಿ ಕರೆದ್ರು. ಹೌದಾ ಸ್ನೇಹಿತರೆ? ಇದೆಲ್ಲ ಕರೆಕ್ಟಾಗಿ ನೆನ್ಪಿಟ್ಕೊಂಡ ಸ್ನೇಹಿತರೆ, ನಿಮ್ಗೆ ಮುಂದೆ ಎಕ್ಸಾಮ್ನಲ್ಲಿ ಈಸಿ ಆಕತಿ. ಎಕ್ಸಾಮ್ನಲ್ಲಿ ಕ್ವಶನ್ ಈ ಥರ ಕ್ವಶನ್ಗಳು ಬಂದ್ರೆ ನಿಮ್ಗೆ ಆನ್ಸರ್ ಮಾಡೋಕೆ ಈಸಿ ಆಕತಿ. ನೆಕ್ಸ್ಟ್ ಸ್ಲೈಡ್ ನೋಡಿ ಬರಲಿ. ನೆಕ್ಸ್ಟ್ ಪ್ರಶ್ನೆ ಏನೈತೆ ನೋಡಿಲ್ಲಿ. 1993ರಲ್ಲಿ ಒಂದೇ ದಿನದಲ್ಲಿ 28 ಹಾಡುಗಳನ್ನು ಹಾಡಿದ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಯಾರ ಹೆಸರು ದಾಖಲಾಗಿದೆ? ಯಾರ ಹೆಸರು ದಾಖಲಾಗಿದೆ? ಆನ್ಸರ್ ಕುಮಾರ್ ಸಾನು. ಕುಮಾರ್ ಸಾನು ಅನ್ನೋರೊಬ್ಬರು ಹಿಂದಿ ಸಂಗೀತಗಾರ. ಯಾರ್ರೀ? ಹಿಂದಿ ಸಂಗೀತಗಾರ. ಹಿಂದಿ ಸಂಗೀತಗಾರ. 1993 ಏನು ಮಾಡಿದ್ರಿ? 28 ಹಾಡುಗಳನ್ನು ಒಂದೇ ದಿನದಲ್ಲಿ ಹಾಡೇ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ರೆಕಾರ್ಡ್ ಮಾಡಿದವ್ರು ಯಾರಂದ್ರೆ ಕುಮಾರ್ ಸಾನು ಅವರು. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬನ್ನಿ ಸ್ನೇಹಿತರಲ್ಲಿ. ಭಾರತೀಯ ಸಂವಿಧಾನ ಪ್ರಕಾರ ರಾಜ್ಯದ ನಿಜವಾದ ಕಾರ್ಯಾಂಗ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ? ಕ್ವಶನ್ ಏನು ಕೇಳ್ಯಾರ ಸ್ನೇಹಿತರೆ? ಭಾರತೀಯ ಸಂವಿಧಾನದ ಪ್ರಕಾರ ರಾಜ್ಯದ ನಿಜವಾದ ಕಾರ್ಯಾಂಗ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ ಅಂತ ಕೇಳಿರ ಇಲ್ಲಿ ಮುಖ್ಯಮಂತ್ರಿ ಅಂತ ಆನ್ಸರ್ ಆಕತಿ. ಏನು ಕ್ವಶನ್ ಕೇಳ ನೋಡ್ರಿ, ಇನ್ನೊಂದ್ಸರಿ ಕರೆಕ್ಟಾಗಿ ಓದ್ಕೋರಿ. ಭಾರತೀಯ ಸಂವಿಧಾನದ ಪ್ರಕಾರ ರಾಜ್ಯದ ನಿಜವಾದ ಕಾರ್ಯಾಂಗ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ ಅಂತ ಕೇಳಿರ ಆನ್ಸರ್ ಮುಖ್ಯಮಂತ್ರಿ ಆಕತ್ರಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬನ್ನಿ ಸ್ನೇಹಿತರಲ್ಲಿ. ಈ ಕೆಳಗಿನಲ್ಲಿ ಯಾವುದು ಪಂಜಾಬ್ನ ಜನಪ್ರಿಯ ನೃತ್ಯ ಪ್ರಕಾರವಾಗಿದೆ? ಈ ಕೆಳಗಿನಲ್ಲಿ ಯಾವುದು ಪಂಜಾಬ್ನ ಜನಪ್ರಿಯ ನೃತ್ಯವಾಗಿದೆ? ಪಂಜಾಬ್ನಲ್ಲಿ ಇದ್ರೊಳಗೆ ಕೊಟ್ಟದ್ರೊಳಗೆ ಪಂಜಾಬ್ ಒಳಗೆ ಯಾವ ಡ್ಯಾನ್ಸ್ ಮಾಡ್ತಾರ? ಯಾವ ನೃತ್ಯ ಫೇಮಸ್ ಐತೈತೆ ಕೇರ? ಇದ್ರೊಳಗೆ ಆನ್ಸರ್ ಯಾವ್ದಾಕತಿ ಅಂದ್ರೆ ಬಾಂಗ್ರಾ ಆಕತಿ. ಆಮೇಲೆ ಚೌ ಐತೆ, ಇದು ಚೌವ 3 ರಾಜ್ಯಗಳಲ್ಲಿ ಆಚರಿಸ್ತಾರೆ. 3 ರಾಜ್ಯಗಳು ಯಾವ್ಯಾವ ಅಂದ್ರೆ ಒಂದನೇದು ಜಾರ್ಖಂಡ, ಒಂದನೇದು ಯಾವ್ದ್ರಿ? ಜಾರ್ಖಂಡ. ಆಮೇಲೆ ಪಶ್ಚಿಮ ಬಂಗಾಳ. 2ನೇ ರಾಜ್ಯ ಯಾವ್ದಂದ್ರೆ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳ. 3ನೇದು ಯಾವುದಂದ್ರೆ 3ನೇದು ಒಡಿಸ್ಸಾ. ಒಡಿಸ್ಸಾ. ನೆಕ್ಸ್ಟ್ ಪ್ರಶ್ನೆ ನೋಡಿ. ನೆಕ್ಸ್ಟ್ ಏನೈತೆ ನೋಡ್ರಲ್ಲ, ಗರ್ಭಾ ಐತಲ್ಲ. ಗರ್ಭಾ ಇದು ಯಾವ ರಾಜ್ಯದ ಫೇಮಸ್ ಅಂದ್ರೆ ಗರ್ಭಾ ಗುಜರಾತು. ಗರ್ಭಾ ಯಾವ ರಾಜ್ಯದ ಫೇಮಸ್ ಅಂದ್ರೆ ಗುಜರಾತ್. ಯಾವುದು? ಗುಜರಾತ್. ಹೌದಾ ಸ್ನೇಹಿತರೆ? ಗೂಮರ್. ಗೂಮರ್ ಯಾವ ರಾಜ್ಯ ಅಂದ್ರೆ ರಾಜಸ್ಥಾನ. ರಾಜಸ್ಥಾನ. ಗುಮ್ಮರ್ ಯಾವ ರಾಜ್ಯ ಅಂದ್ರೆ ರಾಜಸ್ಥಾನ. ಹೌದಾ ಸ್ನೇಹಿತರೆ? ಬಾಂಗ್ರಾ ಪಂಜಾಬ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬನ್ನಿ ಸ್ನೇಹಿತರಲ್ಲಿ. ನೆಕ್ಸ್ಟ್ ಪ್ರಶ್ನೆ, ಚಿರೋಬಾ ಹಬ್ಬವು ಡ್ಯಾಶ್ ರಾಜ್ಯದಲ್ಲಿ ಆಚರಿಸಲಾಗುವ ಹೊಸ ವರ್ಷದ ಹಬ್ಬವಾಗಿದೆ. ಚಿರೋಬಾ ಎಂಬ ಹಬ್ಬ ಯಾವ ರಾಜ್ಯದಲ್ಲಿ ಆಚರಿಸುವ ಹೊಸ ವರ್ಷ? ಚಿರೋಬಾ ಅನ್ನೋ ಹಬ್ಬ ಯಾವ ರಾಜ್ಯದಲ್ಲಿ ಆಚರಿಸಲಾಗುವ ಹೊಸ ವರ್ಷದ ಹಬ್ಬವಾಗಿದೆ ಅಂತ ಕ್ವಶನ್ ಕೇಳಾರ. ಹೊಸ ವರ್ಷ ಯಾವ್ದ್ರಿ? ಯಾವ ರಾಜ್ಯದಕ್ಕ ಚಿರೋಬಾ ಅಂದ್ರ ಮಣಿಪುರ ರಾಜ್ಯದಕ್ಕತ್ರಿ. ಕರ್ನಾಟಕದ ಯಾವ್ದಕ್ಕತ್ರಿ ಹೊಸ ವರ್ಷ? ಯುಗಾದಿ ಆಕತ್ರಿ. ಯಾವ್ದಕ್ಕತಿ? ಉಗಾದಿ. ಆಮೇಲೆ ಉತ್ತರಾಖಂಡದ ಆಕತ್ರಿ ಕುಮಾಯುನಿ. ಉತ್ತರಾಖಂಡದ ಯಾವ್ದಕ್ಕತಿ? ಕುಮಾಯುನಿ ಆಕತಿ. ಹೌದ್ರೆ? ಗೋವಾ ರಾಜ್ಯದಲ್ಲಿ ಒಂದಿಷ್ಟು ಹಬ್ಬಗಳು, ಫೇಮಸ್ ಹಬ್ಬಗಳು ನೋಡ್ಕೊಂಬರ್ರಿ. ಹಬ್ಬಗಳು ಯಾವ್ಯಾವ ಅಕ್ಕವ ಅಂದ್ರೆ ಗೋವಾ ರಾಜ್ಯದೊಳಗ ಮ್ಯಾಂಗೋ ಫೆಸ್ಟಿವಲ್ ಆಕತ್ರಿ. ಯಾವ್ದ? ಮ್ಯಾಂಗೋ ಫೆಸ್ಟಿವಲ್ ಆಕತಿ. ಅದಾದ್ಮ್ಯಾಗ ಸಿಗ್ಮು. ಯಾವ್ದ? ಸಿಗ್ಮು ಆಕತಿ. ಸಿಗ್ಮು ಆದ್ಮ್ಯಾಗ ಗ್ರೇಪ್ಸ್ ಫೆಸ್ಟಿವಲ್. ಸಿಗ್ಮು ಆತು, ಗ್ರೇಪ್ಸ್ ಫೆಸ್ಟಿವಲ್ ಆತು, ಮ್ಯಾಂಗೋ ಫೆಸ್ಟಿವಲ್ ಆತು. ಇವೆಲ್ಲ ಏನ್ರಿ ಗೋವಾ ರಾಜ್ಯದಲ್ಲಿ ಆಚರಿಸ್ಕಂತ ಫೇಮಸ್ ಹಬ್ಬಗಳ್ರಿ. ಹೌದ್ರಿ? ಇದಾದ್ಮೇಲೆ ನೆಕ್ಸ್ಟ್ ನೋಡಿ ಬರೀಲಿ. ನೆಕ್ಸ್ಟ್ ಪ್ರಶ್ನೆ ಏನೈತಿ? ಈ ರಾಜ್ಯ ನೀತಿ ರೇಷನ ತತ್ವಗಳು ಸಂವಿಧಾನದ ಡ್ಯಾಶ್ ಲೇಖನ ಅಥವಾ ವಿಧಿ. ವಿಧಿ ಯಾವ ವಿಧಿಗಳಲ್ಲಿ ಉಲ್ಲೇಖಿಸಲಾಗಿದೆ? ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಯಾವ ವಿಧಿಗಳಲ್ಲಿ ಕಂಡು ಬರ್ತೈತಿ ಕ್ವಶನ್ ಕೇಳ್ಯಾರು. ಏನಾಕತಿ? ಯಾವ ವಿಧಿ ಅಂದ್ರೆ 35ರಿಂದ 45 ಆಕತ್ತೆ ಏನಾಗೋದಿಲ್ಲ ರೀ. 45ರಿಂದ 55 ಆಕತ್ತೇನು ಆಗೋದಿಲ್ಲ. 40ರಿಂದ 60 ಯಾವುದು ಇಲ್ಲ ಇಲ್ರಿ ಭಾಗ. ಆಮೇಲೆ ನೋಡ್ರಿ ಸ್ನೇಹಿತರೆ, ಇದಾಕತಿ ಆನ್ಸರ್. ಯಾವ್ದಾಕತಿ? 36ರಿಂದ 51 ಆಕತಿ. ಯಾವುದ್ರಿ ಅದ? ರಾಜನೀತಿ ದೇಶಕ್ಕೆ ತತ್ವ. ರಾಜನೀತಿ ದೇಶಕ್ಕೆ ತತ್ವಗಳನ್ನು ಯಾವ ದೇಶದಿಂದ ತೆಗೆದುಕೊಂಡಾರ ಅಂದ್ರೆ ಐರ್ಲ್ಯಾಂಡ್. ಯಾವ ದೇಶ? ಐರ್ಲ್ಯಾಂಡ್.
ಐರ್ಲ್ಯಾಂಡ್ ದೇಶದಿಂದ ತೆಗೆದುಕೊಂಡವ್ರಿ, ರಾಜನೀತಿ ದೇಶ ತಗೊಂಡ್ರಿ. ಆಮೇಲೆ ಭಾಗಗಳ ಬಗ್ಗೆ ಕೇಳ್ರಿ ನಿಮಗೆ. ಎಷ್ಟನೇ ಭಾಗ ಇದು? 4ನೇ ಭಾಗ ಐತ್ರಿ. ಆಮೇಲೆ 1ನೇ ಭಾಗ ಟೋಟಲ್ ಭಾಗಗಳು ಎಷ್ಟು ಅದಾವ ಅಂದ್ರೆ ಟೋಟಲ್ 22 ಭಾಗಗಳು. ಟೋಟಲ್ ಎಷ್ಟು ಭಾಗಗಳದ? 22 ಭಾಗಗಳದಾವು. ಅದ್ರೊಳಗೆ ನೋಡ್ರಿ ಇಲ್ಲಿ 1ನೇ ಭಾಗ ಯಾವುದಂದ್ರೆ ಭಾರತದ ಒಕ್ಕೂಟ ಮತ್ತು ಭೂಪ್ರದೇಶಗಳು. 1ನೇದು ಇದು ಯಾವ ಭಾಗದೊಳಗೆ ಎಷ್ಟರಿಂದ ಎಷ್ಟು ವಿಧಿಗಳು ಕಂಡು ಬರ್ತಾವ ಅಂದ್ರೆ 1ನೇ ಭಾಗದಾಗ ಯಾವ ವಿಧಿಯಿಂದ ಯಾವ ವಿಧಿ ತನಕ ಕಂಡು ಬರ್ತಾವ ಅಂದ್ರೆ 1ರಿಂದ 4 ವಿಧಿಗಳು. 1ರಿಂದ 4 1ನೇ ಭಾಗದ ಹತ್ರ. 2ನೇ ಭಾಗ ಯಾವಂದ್ರೆ ಪೌರತ್ವ. ಯಾವುದ್ರಿ? ಪೌರತ್ವದಲ್ಲಿ ಯಾವ ವಿಧಿಗಳು ಕಂಡು ಬರ್ತಾವ ಅಂದ್ರೆ 5ರಿಂದ 11 ವಿಧಿಗಳು ಕಂಡು ಬರ್ತಾರೆ. 5ರಿಂದ 11 ವಿಧಿಗಳು ಕಂಡು ಬರ್ತಾವೆ. ಪೌರತ್ವವನ್ನು ಯಾವ ದೇಶದಿಂದ ತೆಗೆದುಕೊಳ್ಳಲಾಗಿತ್ತು ಅಂದ್ರೆ ಬ್ರಿಟನ್ ದೇಶದಿಂದ. ಪೌರತ್ವವನ್ನು ಯಾವ ದೇಶದಿಂದ ತೆಗೆದುಕೊಳ್ಳಲಾಗಿತ್ತು ಅಂದ್ರೆ ಬ್ರಿಟನ್ ದೇಶದಿಂದ ತೆಗೆದುಕೊಳ್ಳಲಾಗಿತ್ತು. ಇನ್ನು 3ನೇದು ಯಾವುದಂದ್ರೆ ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳು ಇರೋ ವಿಧಿಗಳು ಯಾವ ಅಂದ್ರೆ 12ರಿಂದ 35. ಯಾವ ದೇಶದಿಂದ ತೆಗೆದುಕೊಳ್ಳಲಾಗಿತ್ತು ಅಂದ್ರೆ ಅಮೇರಿಕಾ. ಯಾವ ದೇಶ ಅಂದ್ರೆ ಅಮೇರಿಕಾ. ಹೌದಾ ಸ್ನೇಹಿತರೆ? ನೆಕ್ಸ್ಟ್ 4ನೇ ಪಾರ್ಟ್ ಯಾವುದ್ರಿ? ಇದರಿ DPSP, ರಾಜನೀತಿ ಸಿಗ್ತದೆ. DPSP ಅಂತಾರೆ ಇಂಗ್ಲೀಷ್ ಹೋಗೇನ್ರಿ, DPSP ಅಂತಾರೆ. ಎಷ್ಟು ಭಾಗ ಯಾವುದ್ರಿ? ವಿಧಿ ಯಾವುದಂದ್ರೆ 35ರಿಂದ 51. ಹೌದಾ ಸ್ನೇಹಿತರೆ? ಯಾವ ದೇಶ ತೆಗೆದುಕೊಳ್ಳೋದು ಇಲ್ಲಿ ಮ್ಯಾಲೆ ಹೇಳಿ ಸ್ನೇಹಿತರೆ. 4A ಅಂತ ಒಂದು ಭಾಗ ಐತ್ರಿ. 4A ಯಾವುದಂದ್ರೆ ಮೂಲಭೂತ ಕರ್ತವ್ಯಗಳು. ಮೂಲಭೂತ ಕರ್ತವ್ಯಗಳು ಯಾವ ವಿಧಿಯಿಂದ ಯಾವ ವಿಧಿ ಅಂದ್ರೆ ಮೂಲಭೂತ ಕರ್ತವ್ಯಗಳು 51 ಎ ಇಂದ ಕೆ. 51 ಎ ಇಂದ ಕೆ ರೀ. 51 ಎ ಇಂದ ಸ್ಟಾರ್ಟ್ ಆಗತ್ತೆ ಕೆ ತನಕ ಬರ್ತೈತೆ ರೀ. ಟೋಟಲ್ ಮೂಲಭೂತ ಕರ್ತವ್ಯಗಳು ಎಷ್ಟು ಅದಾವ ಅಂದ್ರೆ 11 ಅದಾವ ರೀ. ಮೂಲಭೂತ ಕರ್ತವ್ಯಗಳು ಎಷ್ಟು ಅದಾವ ಅಂದ್ರೆ ರೀ 11 ಮೂಲಭೂತ ಕರ್ತವ್ಯ. ಮೂಲಭೂತ ಹಕ್ಕುಗಳು ಎಷ್ಟು ಅದಾವ ಅಂದ್ರೆ 6 ಮೂಲಭೂತ ಹಕ್ಕುಗಳದಾವು. ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದಿಂದ ತೆಗೆದುಕೊಳ್ಳಲಾಗಿತ್ತು ಅಂದ್ರೆ ರಷ್ಯಾ. ಯಾವ ದೇಶ? ರಷ್ಯಾ ಅಥವಾ USSR. ಹೌದಾ ಸ್ನೇಹಿತರೆ? ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬನ್ನಿ. ಇಲ್ಲಿ 2ನೇ ಪಂಚವಾರ್ಷಿಕ ಯೋಜನೆ ಗುರಿ ಬೆಳವಣಿಗೆ ದರ ಎಷ್ಟು? ನಿಮಗೆ ಪಂಚವಾರ್ಷಿಕ ಯೋಜನೆ ಅಲ್ಲಿ ಹೇಳ್ರಿ. ನೆಕ್ಸ್ಟ್ ಮುಂದೆ ಒಂದು ಪ್ರಶ್ನೆ ಐತ್ರಿ, ಆ ಪ್ರಶ್ನೆ ಒಳಗೆ ಹೇಳ್ರಿ. ನಿಮಗೆ ಹಿಂದೆ ಒಂದು ಪ್ರಶ್ನೆ ಇತ್ತು, ಆ ಪ್ರಶ್ನೆ ಒಳಗೆ ಹೇಳ್ರಿ ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ಪಂಚವಾರ್ಷಿಕ ಯೋಜನೆ ಇದ್ದು ಅದಕ್ಕೆ ಇನ್ನೊಂದು ಹೆಸರು ಏನತ್ತೆ ಕರಿತಾರತ್ತೆ. ಏನು ಅಷ್ಟು ಇಂಪಾರ್ಟೆಂಟ್, ಅದ್ರ ಬಗ್ಗೆ ನೋಡ್ಕೊಂಡು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಷ್ಟು ನೋಡ್ಕೊಂಡ್ರೆ ಸಾಕ. ಆಮೇಲೆ ಬೆಳವಣಿಗೆ ದರ ಅಂತ ಕೇಳಿ, ಬೆಳವಣಿಗೆ ದರ ಒಂದು ಇಂಪಾರ್ಟೆಂಟ್ ಆಕತ್ತೆ. ಅಲ್ಲಿ ಬೆಳವಣಿಗೆ ದರ ಹೇಳಿಲ್ಲ ಸ್ನೇಹಿತರೆ, ಇಲ್ಲಿ ಬೆಳವಣಿಗೆ ದರವನ್ನು ಹೇಳ್ತಂಗೆ ಕೇಳಿ ನೋಡ್ರಿ. 1ನೇ ಪಂಚವಾರ್ಷಿಕ ಯೋಜನೆ, 1ನೇ ಪಂಚವಾರ್ಷಿಕ ಯಾವ ವರ್ಷ? 1951-56. ಹೌದಾ? ನೀವು ಸ್ಟಾರ್ಟಿಂಗ್ 3 ನೆನ್ಪಿಟ್ಕೊಂಡ್ರೆ ಸಾಕು ಸ್ನೇಹಿತರೆ. ಟಾರ್ಗೆಟ್ ಎಷ್ಟಿತ್ತು ರೀ? ಟಾರ್ಗೆಟ್ ಎಷ್ಟು? ರೀಚ್ ಆದ ಎಷ್ಟು? ಮುಟ್ಟಿದ್ದು ಎಷ್ಟು? ಕ್ವೆಶ್ಚನ್ ಏನು ಕೇಳಿದ್ರೆ ಆಮ್ಯಾಗ ನೋಡೋಣ್ರಿ. 1951-56 ಫಸ್ಟ್ನೇ ಪಂಚವಾರ್ಷಿಕ ಯೋಜನೆ ರೀ. ಟಾರ್ಗೆಟ್ ಎಷ್ಟಿತ್ತು ಅಂದ್ರೆ 2.1% GDP. 2.1% GDP ಇತ್ತು. ರೀಚ್ ಆಗಿದ್ದು ಎಷ್ಟು ಅಂದ್ರೆ 3.6 GDP. ಹೌದಾ ಸ್ನೇಹಿತರೆ? ನೆಕ್ಸ್ಟ್ ನೋಡ್ರಿ ಇಲ್ಲಿ 2ನೇ ಪಂಚವಾರ್ಷಿಕ ಯೋಜನೆ ಯಾವಾಗಿಂದ 1956ರಿಂದ 61. ಹೌದಾ ಸ್ನೇಹಿತರೆ? ಟಾರ್ಗೆಟ್ ಎಷ್ಟಿತ್ತು ಅಂದ್ರೆ ಸ್ನೇಹಿತರೆ, ಟಾರ್ಗೆಟ್ 2ನೇ ಪಂಚವಾರ್ಷಿಕ ಯೋಜನೆ ಟಾರ್ಗೆಟ್ ಎಷ್ಟಿತ್ತು ಅಂದ್ರೆ 4.5%. ಎಷ್ಟು ಸ್ನೇಹಿತರೆ? 4.5% ಇತ್ತು. ರೀಚ್ ಆದದ್ದು ಎಷ್ಟು ಅಂದ್ರೆ 4.27%. ರೀಚ್ ಆದದ್ದು ಎಷ್ಟು ಅಂದ್ರೆ 4.27%. 3ನೇದು ಯಾವುದಂದ್ರೆ 1961ರಿಂದ 1965. 1965 ರೀ. 65 ಅಲ್ಲ ಸ್ನೇಹಿತರೆ, 66. ಟಾರ್ಗೆಟ್ ಎಷ್ಟಿತ್ತು ಅಂದ್ರೆ 5.6 ಇತ್ತು ಸ್ನೇಹಿತರೆ. ರೀಚ್ ಆದ ಎಷ್ಟು ಅಂದ್ರೆ 3.6. ರೀಚ್ ಆದ ಎಷ್ಟು? 3.6. ಇಲ್ಲಿ ನೋಡ್ರಿ, ಬೆಳವಣಿಗೆ ದರ ಫಸ್ಟ್ನೇ ಪಂಚವಾರ್ಷಿಕ ಯೋಜನೆ ಹೆಚ್ಚಾಗೈತೆ ರೀ, 2ನೇದು ಕಮ್ಮಿ ಆಗೈತೆ, 3ನೇ ಪೂರ ಡಿಕ್ಲೈನ್ ಆಗೈತೆ. ಹೌದಾ ಸ್ನೇಹಿತರೆ? ಬೆಳವಣಿಗೆ ದರ ರೀ. ಕ್ವಶನ್ ಏನು ಕೇಳಿ ನೋಡಲಿ. 2ನೇ ಪಂಚವಾರ್ಷಿಕ ಯೋಜನೆ ಗುರಿ ಬೆಳವಣಿಗೆ ದರ ಎಷ್ಟು? ಗುರಿ ಬೆಳವಣಿಗೆ ಇದು ಗುರಿ ರೀ. ಗುರಿ ಮುಟ್ಟಿದ್ರಿ. ಈಚೆ ಕಡೆ ಇದೇನ್ರಿ ಮುಟ್ಟಿದ್ರಿ.
ಹೌದು ಸ್ನೇಹಿತರೆ, ನೋಡ್ರಿ ಎರಡನೇ ಪಂಚವಾರ್ಷಿಕ ಯೋಜನೆ ಏನಪ್ಪಾ ಅಂದ್ರೆ ಗುರಿ ಎಷ್ಟಿತ್ತು? 4.5% ಇತ್ತು. ರೀಚ್ ಆದ ಎಷ್ಟು? ಮುಟ್ಟಿದ್ದಷ್ಟು 4.27. ಕ್ವಶನ್ ಏನು ಕೇಳ್ಯಾರ? ಇದು ಆನ್ಸರ್ ಆಗತ್ತೆ. ಎರಡನೇ ಪಂಚವಾರ್ಷಿಕ ಬೆಳವಣಿಗೆ ಯೋಜನೆ ಗುರಿ ಬೆಳವಣಿಗೆ ದರ ಎಷ್ಟಂತ ಕೇಳ್ಯಾರ? 4.5% ಆಕತ್ತೆ. ಆಮೇಲೆ ಸ್ನೇಹಿತರೆ, ಪಂಚವಾರ್ಷಿಕ ಯೋಜನೆ ಸ್ಟಾರ್ಟ್ ಆಗಿದ್ದು ಯಾವ ವರ್ಷನಾಗ? 1951 ಸ್ಥಾಪನೆ ಆಗೈತ್ರಿ. ಹೌದ್ರಿ? ಅವನ್ನೆಲ್ಲ ನೆನ್ಪಿಟ್ಕೊಂಡು ಟ್ರಿಕ್ ಹೇಳ್ತ ನೋಡ್ರಲ್ಲೇ. ನಂಬರ್ ನೆನ್ಪಿಟ್ಕೊಂಡು ಸಾಕು. ಏನ್ರಿ? 3 2 2 2 2 1. ಏನಪ್ಪ 2 1 ಏನು ಹೇಳ್ತಾರೆ ಸರ್ ನೀವು? ನಂಬರ್ ಏನು ಹೇಳ್ತಾರೆ? ಟ್ರಿಕ್ ಅಂತ ಹೇಳ್ತೀರಿ. ನಂಬರ್ ಅಂದ್ರೆ ಏನ್ರಿ? ಟ್ರಿಕ್ಕ. ಪಂಚವಾರ್ಷಿಕ ಯೋಜನೆ ನೋಡಪ್ಪ, ಪಂಚವಾರ್ಷಿಕ ಯೋಜನೆ ಹೇಳಿ ನಿಂಗೆ 1951 ಸ್ಟಾರ್ಟ್ ಆಗಿ 1966 ತನಕ 3 ಸಲ ಕಂಟಿನ್ಯೂಸ್ ನಡೀತು. ಆಮೇಲೆ ಏನತ್ತು? 2 ವರ್ಷ ಗ್ಯಾಪ್ ಆತ್ರ. ಏನ ಈಚೆ ಕಡೆ ಯಾವ್ದು ಗ್ಯಾಪ್ ಆದ ವರ್ಷ ಇದೆ, 2 ವರ್ಷ ಗ್ಯಾಪ್ ಆತ. ಯಾವಾಗ 1968 69 ಸಾರಿ 67 68 66ಗ ಸ್ಟಾಪ್ ಆತ. 66 ಮುಗಿತು. 66 ಮುಗಿದು 67 1967 1968 2 ವರ್ಷ ಗ್ಯಾಪ್ ಆತ. ಅದೈತೆ ಇಲ್ಲ, ಅದನ್ನ ನೆನ್ಪಿಡ್ಬೇಕು ಸಾಕು. ಆಮೇಲೆ ನೆಕ್ಸ್ಟ್ 2 ಪಂಚವಾರ್ಷಿಕ ಕಂಟಿನ್ಯೂಸ್ ಆದ್ರಿ. 1969ರಿಂದ 74 74ರಿಂದ 78 ರೀ. ಮತ್ತು ಅದಾದ್ಮೇಲೆ 2 ವರ್ಷ ಗ್ಯಾಪ್ ಆದ್ರಿ. ಯಾವಾಗ ರೀ? 1969 1972 ವರ್ಷ ಗ್ಯಾಪ್ ಆತ್ರಿ. 1969 ಮತ್ತು 69 70 ಅಲ್ರಿ. 1979 ಮತ್ತು ಸಾರಿ 79 ಮತ್ತು 1979 ಮತ್ತು 80 1979 ಮತ್ತು 1980 2 ವರ್ಷ ಗ್ಯಾಪ್ ಆತ್ರಿ. 2 ವರ್ಷ ಗ್ಯಾಪ್ ಆತ್ರಿ. ಅದಾದ್ಮೇಲೆ ರೀ ಮತ್ತೆ 2 ಕಂಟಿನ್ಯೂಸ್ ಆಗ್ಯಾದ್ರಿ. 81ರಿಂದ 85 85ರಿಂದ 90 ಆಮ್ಯಾಗ 1 ವರ್ಷ ಗ್ಯಾಪ್ ಆತ್ರಿ. 1 ವರ್ಷ ಗ್ಯಾಪ್ ಆತ್. ಹೌದಾ? ಕೊನೆ ಪಂಚವಾರ್ಷಿಕ ಯೋಜನೆ ಯಾವಾಗ ಆಗಿದ್ದಂದ್ರೆ 2012ರಿಂದ 2017 ಆಗಿತ್ತು. ಹೌದಾ? 12ನೇದು ಏನಿಲ್ಲ ಏನೋರಿ ಅಲ್ಲೇ ಹಿಂದೆ ನೋಡ್ತಡ್ರಿ. ಹಿಂದೆ ಏನು ಹೇಳಪ್ಪ ಅಂದ್ರೆ ಇಲ್ಲಿ ನೋಡ್ರಿ 12ನೇದು 2012ರಿಂದ 2017 ತನಕ 2012 ತನಕ ಇತ್ತು. ಆದರೆ ಇದನ್ನು 2015 ಕ್ಯಾನ್ಸಲ್ ಮಾಡಿದ್ರು, ತೆಗೆದು ಹಾಕಿದ್ರಿ. 2012 17 ತನಕ ಇತ್ತು. 2012ರಿಂದ 2017 ತನಕ ಇತ್ತು ಪಂಚವಾರ್ಷಿಕ ಯೋಜನೆ. ಅದನ್ನೇನು ಮಾಡಿದ್ರು? 2015 ಕ್ಯಾನ್ಸಲ್ ಮಾಡಿರಿ. ಏನು ಮಾಡಿದ್ರಿ? 2017 ತನಕ ಇತ್ತು. 2015ರಲ್ಲಿ ಏನು ಮಾಡಿದ್ರು? ಪಂಚವಾರ್ಷಿಕ ಯೋಜನೆ 5 ಇಯರ್ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿದ್ರು. ಕ್ಯಾನ್ಸಲ್ ಮಾಡಿ ಏನು ಮಾಡಿದ್ರು? ನೀತಿ ಆಯೋಗ ಅಂತ ತೊಗೊಂಬಂದ್ರು. ನೀತಿ ಆಯೋಗ ಅಂತ ತೊಗೊಂಬಂದ್ರು. ನೀತಿ ಆಯೋಗ ಅಂತ ತೆಗೆದುಕೊಂಡು ಬಂದ್ರಿ. ನೀತಿ ಆಯೋಗ ಅಂದ್ರೆ ಏನು? ನೀತಿ ಆಯೋಗ ಫುಲ್ ಫಾರ್ಮ್ ಏನ? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ನೀತಿ ಆಯೋಗದ ಫುಲ್ ಫಾರ್ಮ್ ಇದು. ಕನ್ನಡದಾಗ ಹಿಂಗಾರಿ, ಇಂಗ್ಲೀಷ್ನಾಗ ಹಿಂಗಾರಿ. ಇದನ್ನು ಹಿಂಗೆ ನೆನ್ಪಿಟ್ಕೋಬೇಕು. ಏನ್ರಿ? ಕನ್ನಡದಾಗ ಹಿಂಗಾರಿ, ಇಂಗ್ಲೀಷ್ನಾಗ ಇದನ್ನು ಹಿಂಗೆ ನೆನ್ಪಿಟ್ಕೋಬೇಕು. ಇದರ ಅಧ್ಯಕ್ಷರು ಯಾರಾಗಿರ್ತಾರಂದ್ರೆ ಅಧ್ಯಕ್ಷರು ಯಾರಾಗಿರ್ತಾರಂದ್ರೆ ಪ್ರಧಾನಮಂತ್ರಿ. ಅಧ್ಯಕ್ಷ ಯಾರಾಗಿರ್ತಾರ? ಪ್ರಧಾನಮಂತ್ರಿ. ಸ್ಥಾಪನೆ ಯಾವಾಗೈತ್ರಿ? ಸ್ಥಾಪನೆ 2015 ಸ್ಥಾಪನೆ ಆಗಿತ್ತು. ಹೌದು ಸ್ನೇಹಿತರೆ? ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬರಲಿಲ್ಲ. ನೆಕ್ಸ್ಟ್ ಪ್ರಶ್ನೆ ಏನೈತಿ? ಸ್ವಾಮಿ ದಯಾನಂದ ಸರಸ್ವತಿ ನೇತೃತ್ವದ ಯಾವ ಚಳುವಳಿಯು ವೇದಗಳ ಬೋಧನೆಗಳಿಗೆ ಮರಳಬೇಕೆಂದು ಪ್ರತಿಪಾದಿಸಿತು? ಕ್ವಶನ್ ಕೇಳಿ. ಸ್ವಾಮಿ ದಯಾನಂದ ಸರಸ್ವತಿ ನೇತೃತ್ವದ ಯಾವ ಚಳುವಳಿಯು ವೇದಗಳ ಬೋಧನೆಗಳಿಗೆ ಮರಳಬೇಕೆಂದು ಪ್ರತಿಪಾದಿಸಿತ್ತು? ಸ್ವಾಮಿ ವಿವೇಕಾನಂದ. ಇಂಡೈರೆಕ್ಟ್ ಏನು ಕೇಳಿರಲಿಲ್ಲ? ಸ್ವಾಮಿ ದಯಾನಂದ ಸರಸ್ವತಿ ಅವರ ಸ್ಟಾರ್ಟ್ ಮಾಡಿದ್ದ ಸಮಾಜ ಯಾವ್ದತ್ತೆ ಕೇಳ್ಯಾರ. ಕ್ವಶನ್ ಏನಕತ್ತೆ ಅಂದ್ರೆ ಸ್ವಾಮಿ ದಯಾನಂದ ಸರಸ್ವತಿ ಸ್ಟಾರ್ಟ್ ಮಾಡಿ ಸಮಾಜ ಯಾವ್ದಂದ್ರೆ ಆರ್ಯ ಸಮಾಜ ಆಕತಿ. ಆಮೇಲೆ ಇಲ್ಲಿ ನೋಡ್ರಿ ಅಲಿಗಢ ಚಳವಳಿ ಐತಿಲ್ರಿ, ಅಲಿಗಢ ಚಳವಳಿ ಸ್ಥಾಪನೆ ಮಾಡಿದಾರೆ ಯಾರಂದ್ರೆ ಸೈಯದ್ ಅಹಮದ್ ಖಾನ್. ಯಾರ್ರೀ? ಸೈಯದ್ ಅಹಮದ್ ಖಾನ್. ಯಾವ ವರ್ಷ ಸ್ಥಾಪನೆ ಮಾಡಿದ್ರೆ? 1975 ಸ್ಥಾಪನೆ ಮಾಡಿದ್ರು. ಎಲ್ಲಿ ಸ್ಥಾಪನೆ ಮಾಡಿದ್ರೆ? ಅಲಿಗಢ. ಎಷ್ಟು ಸ್ಥಾಪನೆ ಮಾಡಿದ್ರಿ? ಅಲಿಗಢ ಒಳಗೆ ಸ್ಥಾಪನೆ ಮಾಡಿದ್ರಿ. ಆರ್ಯ ಸಮಾಜ ಸ್ಥಾಪಕರ ಯಾರೀ? ಇಲ್ಲೇ ಐತ್ರಿ, ದಯಾನಂದ ಸರಸ್ವತಿ ರೀ.
ದಯಾನಂದ ಸರಸ್ವತಿ ಯಾವ ವರ್ಷ ಸ್ಥಾಪನೆ ಮಾಡಿದ್ರೆ 1985 ಅಲ್ಲ 1875 ಯಾವ್ದ್ರಿ 1875 ಎಲ್ಲಿ ಸ್ಥಾಪನೆ ಮಾಡಿದ್ರೆ ಮುಂಬೈ ಎಲ್ಲಿ ಸ್ಥಾಪನೆ ಮಾಡಿದ್ರೆ ಅಂದ್ರೆ ಮುಂಬೈಯಲ್ಲಿ ಸ್ಥಾಪನೆ ಮಾಡಿದ್ರು ಸ್ನೇಹಿತರೆ. ನೆಕ್ಸ್ಟ್ ಪ್ರಾರ್ಥನಾ ಸಮಾಜ ಸ್ಥಾಪಕರು ಯಾರಂದ್ರೆ ಆತ್ಮಾರಾಮ್ ಪಾಂಡುರಂಗ ಯಾವ ವರ್ಷ ಸ್ಥಾಪನೆ ಮಾಡಿದಂದ್ರೆ 1867 ಸ್ಥಾಪನೆ ಮಾಡಿದರು. ಎಲ್ಲಿ ಸ್ಥಾಪನೆ ಮಾಡಿದಾರ ಮುಂಬೈಯಲ್ಲಿ ಸ್ಥಾಪನೆ ಮಾಡಿದ್ರು. ಹೌದ್ರಿ ಮುಂಬೈಯಲ್ಲಿ ಸ್ಥಾಪನೆ ಮಾಡಿದರು. ಪ್ರಾರ್ಥನಾ ಸಮಾಜವನ್ನು ಯಾವ ಸ್ಥಾಪನೆ ಮಾಡಿದ್ರು ಆತ್ಮಾರಾಮ್ ಪಾಂಡುರಂಗ ಅವ್ರು ಸ್ಥಾಪನೆ ಮಾಡಿದ್ದಾರೆ. 1867 ಸ್ಥಾಪನೆ ಮಾಡಿದ್ರು. ಎಲ್ಲಿ ಸ್ಥಾಪನೆ ಮಾಡಿದ್ರೆ ಮುಂಬೈಯಲ್ಲಿ ಸ್ಥಾಪನೆ ಮಾಡಿದರು. ಆಮೇಲೆ ಬ್ರಹ್ಮ ಸಮಾಜ ಸ್ಥಾಪಕ ಯಾರಂದ್ರೆ ರಾಜಾರಾಮ್ ಮೋಹನ್ ರಾಯ್ ಯಾವ ಸ್ಥಾಪನೆ ಮಾಡಿದ್ರೆ 1828 ಸ್ಥಾಪನೆ ಮಾಡಿದ್ರಿ. ಎಲ್ಲಿ ಸ್ಥಾಪನೆ ಮಾಡಿದ್ರೆ ಕೋಲ್ಕತ್ತಾ ಸ್ಥಾಪನೆ ಮಾಡಿದ್ರಿ. ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ ಅಲಿಗಢ ಚಳುವಳಿ ಯಾವ ಸ್ಥಾಪಕರ ಯಾರ್ರಿ ಸೈಯದ್ ಅಹಮದ್ ಖಾನ್ ಯಾವ ವರ್ಷ ಸ್ಥಾಪನೆ ಮಾಡಿದ್ರೆ 1875 ಸ್ಥಾಪನೆ ಮಾಡಿ. ಎಲ್ಲಿ ಸ್ಥಾಪನೆ ಮಾಡಿದ್ರ ಅಂದ್ರೆ ಅಲಿಗಢದಲ್ಲಿ ಸ್ಥಾಪನೆ ಮಾಡಿದ್ರಿ. ನೆಕ್ಸ್ಟ್ ಆರ್ಯ ಸಮಾಜ ಸ್ಥಾಪಕರು ಯಾರಂದ್ರೆ ದಯಾನಂದ ಸರಸ್ವತಿ ಅವರು ಯಾವ ವರ್ಷ ಸ್ಥಾಪನೆ ಮಾಡಿದ್ರೆ 1875 ಸ್ಥಾಪನೆ ಮಾಡಿ. ಎಲ್ಲಿ ಸ್ಥಾಪನೆ ಮಾಡಿದ್ರೆ ಮುಂಬೈಯಲ್ಲಿ ಸ್ಥಾಪನೆ ಮಾಡಿದ್ರು. ಹೌದಾ. ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಯಾವ್ದೈತಿ ಪ್ರಾರ್ಥನಾ ಸಮಾಜ ಸ್ಥಾಪಕರು ಯಾರಂದ್ರೆ ಆತ್ಮಾರಾಮ್ ಪಾಂಡುರಂಗ ಸ್ಥಾಪನೆ ಮಾಡಿ. ಯಾವ ವರ್ಷ ಪ್ರಾರಂಭ ಮಾಡಿದ್ರೆ 1867 ಸ್ಥಾಪನೆ ಮಾಡಿದ್ರಿ. ಎಲ್ಲಿ ಸ್ಥಾಪನೆ ಮಾಡಿದ್ರೆ ಮುಂಬೈಯಲ್ಲಿ ಸ್ಥಾಪನೆ ಮಾಡಿದ್ರು. ಹೌದಾ. ನೆಕ್ಸ್ಟ್ ಬ್ರಹ್ಮ ಸಮಾಜ ಸ್ಥಾಪಕರು ಯಾರ್ರಿ ರಾಜಾರಾಮ್ ಮೋಹನ್ ರಾಯ್ ಯಾವ ವರ್ಷ ಪ್ರಾರಂಭ ಮಾಡಿದ್ರು ಅಂದ್ರೆ 1828 ಸ್ಥಾಪನೆ ಮಾಡಿದ್ರಿ. ಆಮೇಲೆ ಎಲ್ಲಿ ಸ್ಥಾಪನೆ ಮಾಡಿ ಕೋಲ್ಕತ್ತಾ ಸ್ಥಾಪನೆ ಮಾಡಿದ್ರಿ ಸ್ನೇಹಿತರೆ. ನೆಕ್ಸ್ಟ್ ಪಂಚವಾರ್ಷಿಕ ಯೋಜನೆ ಸ್ನೇಹಿತರೆ ಅದನ್ನ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು ನೀವು. ಟ್ರಿಕ್ ಏನ 3-2-2-2-2-1 3-2-2-2-2-1 ಕರೆಕ್ಟಾಗಿ ಈ ಟ್ರಿಕ್ ನೆನ್ಪಿಟ್ಕೊಂಡ್ರೆ ಪಂಚವಾರ್ಷಿಕ ಯೋಜನೆ ಇಯರ್ಗಳ ಬಗ್ಗೆ ನೀವು ತೊಂದರೆ ತಗೊಳ್ಳೋದೇ ಬೇಡ, ತಾನೇ ನೆನ್ಪು ಬಿಡ್ತಾವ. ಆಮೇಲೆ ಯಾವ ಪಂಚವಾರ್ಷಿಕ ಯೋಜನೆ 4 ವರ್ಷ ಚಾಲ್ತಿಯಲ್ಲಿ ಇರ್ತದೆ ಕೇಳ್ಬೋದ್ರಿ. ಯಾವ ಪಂಚವಾರ್ಷಿಕ ಯೋಜನೆ 4 ವರ್ಷ ಚಾಲ್ತಿಯಲ್ಲಿ ಇರ್ತದೆ ಕೇಳ್ಬೋದ್ರಿ ನಿಮ್ಮ ಕ್ವಶನ್. ಅವ ಯಾವ್ದು ಆನ್ಸರ್ ಆಕತಿ ಇಲ್ಲಿ ನೋಡಿ ಹೇಳ್ಬೇಕು. ನಮ್ಮ ಯಾವ್ದೈತೆ ನೋಡ್ರಿ 4 ವರ್ಷ ಇಲ್ಲಿಲ್ಲ. 5ನೇ ಪಂಚವಾರ್ಷಿಕ ಯೋಜನೆ 4 ವರ್ಷ ಕರೆಕ್ಟಾಗಿ ಇದ್ದದ್ದು ಯಾವ್ದಂದ್ರೆ ಪಂಚವಾರ್ಷಿಕ ಯೋಜನೆ ನೋಡ್ರಿ 1974 78 ತನಕ 4 ವರ್ಷ ಅಷ್ಟೇ ಐತ್ರಿ ಇದು ಪಂಚವಾರ್ಷಿಕ ಯೋಜನೆ. ಪಂಚವಾರ್ಷಿಕ ಯೋಜನೆ ಅಂದ್ರೆ ಅಷ್ಟೇ ಯೂಶ್ವಲಿ 5 ವರ್ಷ ನಡೀತಕ್ಕಂಥ ಒಂದು ಯೋಜನೆ. ಆ ಯೋಜನೆ ಏನಾತ್ರಿ 4 ವರ್ಷ ನಡೆಯುತ್ತೆ. ಅದಕ್ಕೆ ಇದು ಇಂಪಾರ್ಟೆಂಟ್ ಆಕತಿ. ಯಾವ ಮಾಡೆಲ್ ಮೇಲೆ ಯಾರ ಹೆಸರಿನ ಮೇಲೆ ಸ್ಥಾಪನೆ ಯಾರ ಹೆಸರಿನ ಮೇಲೆ ನಡೀತು ಅಂದ್ರೆ ಡಿ ಪಿ ದಾರ್ ಅವ್ರ ಹೆಸರಿನ ಮೇಲೆ ನಡೀತು ಸ್ನೇಹಿತರೆ. ನೆಕ್ಸ್ಟ್ ಈ ಟ್ರಿಕ್ ಮರ್ಯಾಕೋಬೇಡ್ರಿ ಏನ್ರಿ 3-2-2-2-2-1 ಈ ಸಂಖ್ಯೆ ನೆನ್ಪಿಟ್ಕೊಂಡಿರ್ತಿಕ್ಕೋರ್ ಪಂಚವಾರ್ಷಿಕ ಯೋಜನೆ ವರ್ಷಗಳು ಎಲ್ಲ ಕರೆಕ್ಟಾಗಿ ನೆನ್ಪಿಟ್ಕೊ ಸ್ನೇಹಿತರೆ ನಿಮಗೆ. ಹೌದಾ ಸ್ನೇಹಿತರೆ. ಇವತ್ತಿಗೆ ಇಷ್ಟೇ ಕ್ವಶನ್ ಇದೆ ಸ್ನೇಹಿತರೆ. ಮುಂದೆ ನೆಕ್ಸ್ಟ್ ಕ್ಲಾಸಲ್ಲಿ ಬರುವಾಗ ಮತ್ತೊಂದಿಷ್ಟು SSGD ನಡೀತಿರ್ತಾ ಪ್ರಶ್ನೆ ಪತ್ರಿಕೆ ಅಂತ ತೊಗೊಂಬಂದು ನಿಮ್ಮ ಜೊತೆ ಡಿಸ್ಕಷನ್ ಮಾಡೋಣ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ದ. ಥ್ಯಾಂಕ್ ಯು.